ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಇವತ್ತು ಸ್ಪೆಷಲ್ಲಾಗಿ ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಇಲ್ಲಿ 3 ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, 2 ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ನೋಡಿ ನಾನು ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಇಲ್ಲಿ ನಾನು ಅರಿಶಿನ ಹಾಕೋದನ್ನು ಮಿಸ್ ಮಾಡಿದ್ದೆ. ಸೊ ಮುಂಚೆನೇ ಅರಿಶಿನ ಹಾಕಬೇಕಿತ್ತು, ಮಿಸ್ ಆಗಿತ್ತು ಅಂತೇಳಿ ಲಾಸ್ಟಲ್ಲಿ ಸೇರಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡೆ ಅಷ್ಟೇ. ಅದನ್ನು ಚೆನ್ನಾಗಿ ರುಬ್ಕೊಂಡಾದಮೇಲೆ ಈ ಕಡೆ ನಾನು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದ ಮೇಲೆ ರುಬ್ಬಿರ್ತಕ್ಕಂಥ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋ ತನಕ ಬೇಯಿಸ್ಕೋಬೇಕು. ಅದು ಚೆನ್ನಾಗಿ ಕುದಿ ಬಂದಮೇಲೆ ನಾನಿಲ್ಲಿ ಮಟನನ್ನು ಉಪ್ಪು ಮತ್ತು ಅರಿಶಿನ ಎರಡನ್ನೂ ಸೇರಿಸಿ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೋಬೇಕು. ನಾನಿಲ್ಲಿ ಕರೆಕ್ಟಾಗಿ 1 kgಯಷ್ಟು ಮಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಯಾವ್ಯಾವ ಥರ ಮಸಾಲೆಗಳನ್ನ ಹಾಕ್ಕೋಬೇಕು ಅಂತಲೂ ಕೂಡ ಕರೆಕ್ಟ್ ಮೆಷರ್ಮೆಂಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಮಟನ್ ಹಾಕಾದ್ಮೇಲೆ ಉಪ್ಪು, ಕಲ್ಲುಪ್ಪನ್ನ ಹಾಕ್ಕೊಂಡಿರೋದಿಲ್ಲಿ ನಾನು. ಅದಾದಮೇಲೆ ಹೆಚ್ಚಿರ್ತಕ್ಕಂತಹ ಪುದೀನ ಮತ್ತು ಮೆಂತ್ಯ ಈ 2 ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿಯಾದಂಥ ಲಿಡ್ನ ಕ್ಲೋಸ್ ಮಾಡಿಲ್ಲ. ಅದನ್ನು ಹಾಗೆ ಬೇಯಿಸೋಕ್ಕೆ ಇಟ್ಬಿಟ್ಟು ಈ ಕಡೆ ಇನ್ನೊಂದು ಮಸಾಲಾನ ಕೂಡ ರೆಡಿ ಮಾಡ್ಕೊಬೇಕು. ಒಂದು ಸಣ್ಣದಾದಂಥ ಟೊಮ್ಯಾಟೊ, ಅದಾದಮೇಲೆ 2 ಸ್ಪೂನ್ ಖಾರ ಪುಡಿ ಮತ್ತು 4 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು. ಈಗ ಅದನ್ನು ಕೂಡ ಈ ಕುದಿರ್ತಿರ್ತಕ್ಕಂಥ ಮಸಾಲ ಜೊತೆ ಸೇರಿಸ್ಕೊಳ್ಳೋಣ. ಈ ಮಸಾಲನೂ ಕೂಡ ಸೇರಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು. ಲಿಡ್ ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲಿ ಕ್ಲೋಸ್ ಮಾಡ್ತಾ ಇಲ್ಲ ನಾನು. ಈ ಕಡೆ ಕೊನೆಯದಾಗಿ ಇನ್ನೊಂದು ಮಸಾಲಾನು ಕೂಡ ರೆಡಿ ಮಾಡ್ಕೋಬೇಕು. ಅದೇನು ಅಂತಂದರೆ ಹುರ್ಗಡಲೆ ಕಾಯಿ, ಮೆಣಸು ಮತ್ತು ಲವಂಗ, 1 ಏಲಕ್ಕಿ, 4 ಚಕ್ಕೆ, ಮೆಣಸು ಮತ್ತು ಲವಂಗನ 3ರಿಂದ 4 ತೊಗೊಂಡ್ರೆ ಸಾಕು. ಇದನ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕು. ಇದು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು, ತರಿಯಾಗಿರಬಾರ್ದು, ಫುಲ್ ಸ್ಮೂತಾಗಿ ಅಥವಾ ನುಣ್ಣಗಿರಬೇಕು. ಇದನ್ನು ಕೂಡ ಗ್ರೈಂಡ್ ಮಾಡ್ಕೋತೀನಿ. ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡಾಯಿತು. ಇದು ಕೂಡ ಚೆನ್ನಾಗಿ ಕುದೀತಾ ಇತ್ತು. ಇವಾಗ ನಾನು ಕಾಯಿ ರುಬ್ಕೊಂಡಿದ್ದೆ ಅಲ್ವ, ಅದನ್ನು ಕೂಡ ಹಾಕ್ಕೊಂಡೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಅದಾದಮೇಲೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕ್ಕೋಬೇಕು. ಮುಂಚೆ ಒಂದು ಸರಿ ಹಾಕಿದ್ವಿ, ಈಗ ಮತ್ತೆ ರುಚಿ ನೋಡಿ ಬೇಕು ಅಂತಂದರೆ ಉಪ್ಪನ್ನು ಕೂಡ ಹಾಕ್ಕೋಬೇಕು. ಅದಾದಮೇಲೆ ಇನ್ನೂ ಒಂದು ಕೂಡ ಆ್ಯಡ್ ಮಾಡಬೇಕು. ಏನಪ್ಪ ಅದು ಅಂತಂದರೆ ಫ್ಯಾಟ್. ಸೊ ಫ್ಯಾಟ್ನ ನಾನು ಮುಂಚೆ ಯಾವಾಗಲೂ ಹಾಕಲಿಲ್ಲ, ಸ್ವಲ್ಪ ಹಾಗೆ ವಾಶ್ ಮಾಡಿ ಆಚೆ ಎತ್ತಿಟ್ಟಿದ್ದೆ. ಈಗ ಲಾಸ್ಟ್ ಲಿಡ್ನ ಏನು ಕ್ಲೋಸ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ನಾವು
ಫ್ಯಾಟ್ ಏನು ತೊಳೆದಿಟ್ಕೊಂಡಿರೋದಿರುತ್ತೆ ಅದನ್ನು ಸೇರಿಸ್ಕೋಬೇಕು. ಅದಾದಮೇಲೆ ಇಲ್ಲಿ ತಿಕ್ನೆಸ್ನ ನೋಡಿ ಕೂಡ ನಾವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಸೊ ಜಾಸ್ತಿ ತಿಕ್ನೆಸ್ ಆಗಿರಬೇಕು ಅಂದರೆ ನೀರೇನು ಬೇಕಾಗಿರಲ್ಲ, ಬರೀ ಕಾಯಿ ಹಾಕಿ ಕುದಿಸ್ಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲ ಬೇಕು ತಿಕ್ನೆಸ್ ಅಂತಂದರೆ ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೋಬೇಕು. ನಾನು ಏನೇನು ಹೇಳಿದೆ ಅದನ್ನೆಲ್ಲ ಸೇರಿಸ್ಕೊಂಡು ಇವಾಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 4ರಿಂದ 5 ವಿಷಲ್ನ ನಾನು ತೆಗೆಸ್ಕೊಂಡಿದ್ದೀನಿ. ಏನು ಅಂದರೆ ಮಟನ್ ಮೇಲೆ ಎಲ್ಲದು ಡಿಪೆಂಡ್ ಆಗುತ್ತೆ. ಸೊ 3ರಿಂದ 4 ವಿಷಲ್ ಕೂಡ ಸಾಕಾಗುತ್ತೆ. ಇವಾಗ ನಾನು ವಿಷಲ್ ಆದಮೇಲೆ ಇದನ್ನು ತೆಗಿತಾ ಇದ್ದೀನಿ. ಆ್ಯಂಡ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ ಅಂತ ಹೇಳಿ. ಸಾಂಬಾರು ತುಂಬ ರುಚಿಕರವಾಗಿತ್ತು. ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.